ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ ಇದೆ Moto G64 5G ಫೋನ್. ಈ ಫೋನಿನ ಖಾಸಿಯತೆ ಏನೈತಿ, ಇದನ್ನು ತೊಗೋಬೇಕಾ ಬೇಡ ಅಂತೇಳಿ ಹೇಳ್ತೀನಿ. ಇಷ್ಟ ಆರ ತಗೋರಿ, ಇಲ್ಲ ಮೇಲೆ ನಿಮ್ಗೆ ಇಷ್ಟ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಏನನ್ರಿ ಹಿಂಗೆ ಹಳಿ ತೆಗಿಯೋಕೆ ಮಸ್ತ್ ಮಜಾ ಬರ್ತೈತೆ. ಜಸ್ಟ್ ಟರ್ನ್ ಇಟ್ ಆನ್. ಮೊಟೋರೋಲಾ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗೈತಿ ಈಗ. ಆ್ಯಂಡ್ ಬಾಕ್ಸ್ನಾಗ ಏನೇನದ ಅಂತ ನೋಡ್ಬೇಕಂದ್ರೆ 45 ವ್ಯಾಟ್ ಸೂಪರ್ ಫಾಸ್ಟ್ ಚಾರ್ಜರ್ ಅಂತ ಹೇಳ್ತಾರೆ. ಯಾರ ಓಕೆ, ನಿಮ್ದು ಫುಲ್ ಚಾರ್ಜ್ ಆಗ್ಬೇಕಂದ್ರೆ 1.5 ತಾಸು ಅಂದ್ರೆ ಫುಲ್ ಆಗ್ಬಿಡುತ್ತೆ. ಅಂದ್ರೆ ಮತ್ತೇನು ಕೊಟ್ರಪ್ಪ, ಮತ್ತೇನು ಖಾಲಿ ಕೇಸ್ ಕೊಟ್ರ ನೋಡ್ರಿ. ಫ್ಲೆಕ್ಸಿಬಲ್ ಕೇಸ್ ಐತಿ, ಟ್ರಾನ್ಸ್ಪರೆಂಟ್. ಓಕೆ, ಲುಕ್ ಅಂತ ಚೆನ್ನಾಗಿರುತ್ತೆ. ಈಸಿ ಟು ಫಿಟ್. ಕಲರ್ ಮಾತ್ರ ಭಾಳ ಇಷ್ಟ ಆಯ್ತು ನೋಡ್ರಿ, ಪರ್ಪಲ್ ಕಲರ್ ಲುಕಿಂಗ್ ಸೋ ಗುಡ್. ಅಲ್ಲ ಅಂತ ಓಪನ್ ಆಯ್ತಾ, ಲೆಟ್ಸ್ ಸೆಟಪ್ ಮಾಡೋಣ. ಸೆಟಪ್ ಮಾಡ್ಕೊಂತ ಹೇಳ್ತೀನಿ ನೋಡ್ರಿ. ಇದು 6.5 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ, IPS LCD ಡಿಸ್ಪ್ಲೇ ಅಂತಾರೆ ಇದಕ್ಕೆ. ಇದು ಐಫೋನ್ಗಿನ ಬೆಟ್ರ್. ಯಾಕಪ್ಪ ಅಂದ್ರೆ ಮಂಗ್ಯಾನ ಮಕ್ಕಳು ಐಫೋನ್ದವ್ರು ಏನು ಮಾಡ್ತಾರೆ ಅಂದ್ರೆ 60 Hz ರಿಫ್ರೆಶ್ ರೇಟ್ ಕೊಡ್ತಾರೆ ಡಿಸ್ಪ್ಲೇದ. ಆ್ಯಂಡ್ ಇದು 120 Hz ರಿಫ್ರೆಶ್ ರೇಟ್ ಐತೆ. ಅಂದ್ರೆ ಸ್ಮೂತ್ ವರ್ಕಿಂಗ್, ಹಿಂಗೆ ವರ್ಕ್ ಮಾಡ್ತಿರಲ್ಲ, ಆ್ಯಪ್ಸ್ ಕ್ಲೋಸ್ ಓಪನ್ ಮಾಡೋದು ಸ್ಮೂತ್ ಇರ್ತೈತೆ. ಆಮೇಲೆ ಇದ್ರದ್ದು ಇನ್ನೊಂದು ಖಾಸಿಯಪ್ಪ ಅಂದ್ರೆ ಸ್ಟೀರಿಯೋ ಸ್ಪೀಕರ್ಸ್, ಮೀನ್ಸ್ ಎರಡು ಕಡೆ ಸ್ಪೀಕರ್ಸ್ ಇರ್ತಾವೆ. ಎರಡು ಕಡೆ ಕೇಳ್ತೈತೆ. ನೀವು PUBG ಆಡ್ಬೇಕಂದ್ರೆ ನೀವು ಆರಾಮ ಇಯರ್ಫೋನ್ ಇಲ್ಲಾರ್ದ ಆಡ್ಬೋದು. ಆಮೇಲೆ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. 50 MP ಪ್ಲಸ್ 8 MP iOS ಕ್ಯಾಮ್ರಾ ಅಂತಾರೆ. ಅಂದ್ರೆ ಶೇಕ್ ಪ್ರೂಫ್. ಮೀನ್ಸ್ ಶೇಕ್ ಪ್ರೂಫ್ ಅಂದ್ರೆ ನೀವು ಓಡ್ಕೊಂತ ಹೋದ್ರು ಇಲ್ಲ ನಿಮ್ಮ ಕೈ ಹಿಂಗೆ ಶೇಕ್ ಆತಂದ್ರೆ ವಿಡಿಯೋ ಶೇಕ್ ಆಗಲ್ಲ. ವಿಡಿಯೋ ಆ್ಯಸ್ ಇಟ್ ಈಸ್ ನಾರ್ಮಲ್ ಆಗೇ ಇರುತ್ತೆ. ಆಮೇಲೆ ಇದ್ರದ್ದು ಇನ್ನೊಂದು ಹೇಳಪ್ಪ ಅಂದ್ರೆ ಚಿಪ್ಸೆಟ್ MediaTek Dimensity 7025 ಚಿಪ್ಸೆಟ್ ಐತೆ. ಇದು ಫಸ್ಟ್ ಫೋನ್. ಇದು ಈ ಚಿಪ್ಸೆಟ್ ಸಪೋರ್ಟ್ ಆಗೋದು ಅಂದ್ರೆ ಹೈ ಪರ್ಫಾರ್ಮೆನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಬ್ಯಾಟ್ರಿ ಹೇಳ್ಬೇಕಂದ್ರೆ 6000 mAh ಬ್ಯಾಟ್ರಿ ಐತಿ. ನೀವು ಆರಾಮ್ ಫುಲ್ ಡೇ ರಾತ್ರಿ ಚಿವ ಮಾಡ್ಬೋದು. ರಾತ್ರಿ ಡೇ ಮಾತಾಡ್ಕೊಂತ ಕುಂದ್ರಿ, ಅದ್ರಲ್ಲಿ ನಮ್ದು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಬ್ಯಾಟ್ರಿ ಕೊಟ್ಬಿಟ್ಟಾನ. ಅದು ಮತ್ತು ಲೈಟ್ ವೇಟ್ ಐತಿ. ಇದು ಮೋಸ್ಟ್ಲಿ ಅರೌಂಡ್ 180 ಗ್ರಾಮ್ ಇರ್ಬೋದು ನನ್ನ ಪ್ರಕಾರ. ಆಮೇಲೆ ನೀವು ತೊಗೊಂಡಿದ್ದು ತೂಕ ಮಾಡಿ ನೋಡ್ರಿ, ಇಲ್ಲ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮಗೆ. ಆಮೇಲೆ ಇದು ರ್ಯಾಮ್ 2 ವೆರೈಟಿ ಬರ್ತಾವೆ. 8GB ರ್ಯಾಮ್ ಒಂದು ಬರುತ್ತೆ, 12GB ರ್ಯಾಮ್ ಒಂದು ಬರುತ್ತೆ. ಮೊಟೋರೋಲಾದ ಇನ್ನೊಂದು ಖಾಸಿಯತ್ ಏನಪ್ಪ ಅಂದ್ರೆ ನೀವು ಕಮ್ಮಿ ರೇಟ್ನಾಗ ಜಾಸ್ತಿ ಮೆಮೊರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಲ್ಯಾಗ್ ಆಗೋ ಚಾನ್ಸಸ್ ಭಾಳ ಕಮ್ಮಿ ಐತಿ. ಆ್ಯಂಡ್ ಇದು 5G ಸಪೋರ್ಟ್ ಇರೋದ್ರಿಂದ 14 5G ಬ್ಯಾಂಡ್ಸ್ ಅದಾವೆ ಇದ್ರಾಗ. ನಿಮ್ಗೆ ಆರಾಮಾಗಿ ನೆಟ್ವರ್ಕ್ ಅಂತ ಏನು ಪ್ರಾಬ್ಲಮ್ ಬರೋಲ್ಲ. ಆಮೇಲೆ ಸೆಟಪ್ ಮಾಡ್ತೀನಿ, ಬರ್ರಿ. ಓಕೆ, ಫೋನ್ ಅಂತ ಆನ್ ಆಯಿತು. ನಾಳೆ ನಾನು 120 Hz ರಿಫ್ರೆಶ್ ರೇಟ್ ಅಂತೇಳಿ ಬೆಸ್ಟ್ ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದೆ. ಆ್ಯಂಡ್ ಇದ್ರದ್ದು ಕ್ಯಾಮ್ರಾ ಅಂತ ಸಿಕ್ಕಾಪಟ್ಟೆ ಮಸ್ತ್ ಇದೆ ಅಂತೇಳಿ ಆ್ಯಸ್ ಇಟ್ ಈಸ್ ಕಂಪೇರ್ ಮಾಡಿದ್ರೆ Realme P1 ಇದು ಕಾಂಪಿಟೇಟರ್, ಡೈರೆಕ್ಟ್ ಕಾಂಪಿಟೇಟರ್ ಪ್ರೆಸೆಂಟ್ ಮೂಮೆಂಟ್ದಾಗ. ಅದು ಇದಕ್ಕಿಂತ 1000 ರೂಪಾಯಿ ಜಾಸ್ತಿ ಆಗುತ್ತೆ. ಆದರೆ ಇದು ಅದಕ್ಕಿಂತ 4GB ರ್ಯಾಮ್ ಜಾಸ್ತಿ ಬರುತ್ತೆ, 125 GB ಜಾಸ್ತಿ ಇಂಟರ್ನಲ್ ಸ್ಟೋರೇಜ್ ಬರ್ತೈತಿ. ಇರೋದೊಂದಿಷ್ಟು ಕೆಲವೊಂದು ಕ್ಲಿಪ್ಸ್ ಹಾಕಿರ್ತೀನಿ, ಫ್ರಂಟ್ ಕ್ಯಾಮ್ರದ್ದು ರೇರ್ ಕ್ಯಾಮ್ರದ್ದು ಕಂಪೇರ್ ಮಾಡ್ಬೋದು ನೀವು. ಆ್ಯಂಡ್ ಮತ್ತೆ ಹೇಳ್ಬೇಕಂದ್ರೆ ಇವಾಗ ಇಷ್ಟ. ಓಕೆ, ನೀವು ಪರ್ಫಾರ್ಮೆನ್ಸ್ ವೈಸ್ 3 to 4 ಇಯರ್ ಯೂಸ್ ಮಾಡೋಕೆ ಬೆಸ್ಟ್ ಫೋನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ಕಂಟಿನ್ಯೂ ಚಲೋ ಹೊತ್ತಂಗೆ ವಿಡಿಯೋಸ್ ಬರಬೇಕು. ಹೊಸ ಫೋನ್ ತೊಗೊಂಡು ಹಾಕುವಂಥ ಬಜೆಟ್ ಇಲ್ಲ ನಮ್ಮ ಕಡೆ. ನಮ್ಮ ಫ್ರೆಂಡ್ ತೊಗೊಂಡು ರಿವ್ಯೂ ಮಾಡೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.